ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 15ನೇ ಸಂಧಿಯ ಒಂದು ಸೂಚನೆ. ಸೋಲದಲ್ಲಿ ಮನನೊಂದ ಧರಣಿ ಪಾಲರನು ಸಂತೈಸಿ, ಅಂಧ ನೃಪಾಲ ಕಳುಹಿದನು ಇವರು ಹೊರವಂಟರು ಪುರಂತರವ. ಆ ಜೂಜಿನಲ್ಲಿ ಸೋತಿರ್ತಕ್ಕಂಥ ಪಾಂಡವರನ್ನ, ಮನನೊಂದಿರತಕ್ಕಂಥ ಪಾಂಡವರನ್ನು ಸಂತೈಸಿದ್ದಾನೆ ಧೃತರಾಷ್ಟ್ರ, ಗಾಂಧಾರಿ ಇವರೆಲ್ಲರೂ ಕೂಡ. ಇವರು ಮತ್ತೆ ಇಂದ್ರಪ್ರಸ್ಥಪುರಕ್ಕೆ ಹೊರಡ್ತಾರೆ ಅನ್ನತಕ್ಕಂಥ ಸಂಧಿ ಸೂಚನೆ. ಇದರ ಸಾರಾಂಶವನ್ನು ನೋಡ್ಬೋದಾದರೆ ಏನಾಯ್ತಪ್ಪ ಅಂತಂದರೆ, ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲೆಯನು, ಸಭೆಯಲ್ಲಿ ಸೀರೆಯನು ಸುಲಿಯಲ್ಕೆ ಕೃಷ್ಣ ಕಾಯೈ ಎಂದೆನುತ. ನಾರಿಯರಳುತ್ಯಹಳು ಉಟ್ಟ ಸೀರೆ ಸೆಳೆಯಲು ಬಳಿಕ ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಯಾವಾಗ ಸಭೆಯಲ್ಲಿ ಕ್ರೂರ ದುರ್ಯೋಧನ ಆ ದುಶ್ಯಾಸನಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಸೆಳೆದ ಸೀರೆ. ಪಾಪ ಅವಳಿಗೆ ಆ ಕಟ್ಟನ್ನು ಹಿಡಿತಕ್ಕಂಥದ್ದು ಶಕ್ತಿ ಸಾಲದೆ ಆಗಿಬಿಟ್ಟು, ಕಡಿಮೆ ಆಗಿಬಿಟ್ಟು ಕೃಷ್ಣ ಅಂತ ಕೂಗಿದ ತಕ್ಷಣ ಬಳಿಕ ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಹುಟ್ಟಿರ್ತಕ್ಕಂಥ ಸೀರೆ ಅಕ್ಷಯವಾಗಲಿ ಅಂತ ಹೇಳಿಬಿಟ್ಟು ಅವನು ವರವನ್ನು ಕೊಟ್ಟಿದ್ದಾನಂತೆ. ಆಮೇಲೆ ಏನಾಯ್ತಪ್ಪ ಅಂತಂದರೆ, ಕುಮಾರವ್ಯಾಸ ಹೇಳ್ತಾನೆ, ನಿಯತಮತಿ ಚಿತ್ತವಿಸು ಜನಮೇ ಜಯ ಮಹೀಪತಿ. ದೇವತಾ ಭಕ್ತಿಯಲ್ಲ ಅದೇನಾಶ್ಚರ್ಯವೋ ಶಿವ ಶಿವ ಮಹಾದೇವ. ಜನಮೇಜಯ ಮಹಾರಾಜನಿಗೆ ವೈಶಂಪಾಯ ಮುನಿಂದರು ಹೇಳ್ತಿದ್ದಾರಂತೆ ಮಹಾಭಾರತದ ಕಥೆಯನ್ನ. ಅದೇನಾಶ್ಚರ್ಯನೋ ಪರಮಾತ್ಮನ ನಾಮದಲ್ಲಿ. ಜಯ ಜಯ ಎಂದುದು ನಿಖಿಲ ಜನ ಜಾಡಿಯಲ್ಲಿ ಜೋಂಪಿಸಿ, ಸೆಳೆವ ಸೀರೆಗೆ ಲಯವ ಕಾಣೆನು ಕರುಣವೆಂತುಟೋ ದೇವಕಿ ಸುತನ. ಯಾವಾಗ ಅಕ್ಷಯ ಸೀರೆ ಆಗಲಿ ಅಂತ ಹೇಳಿದನೋ, ಏನು ಸೆಳೆದಂಗೆಲ್ಲ ಸೀರೆ. ಸೆಳೆವ ಸೀರೆಗೆ ಲಯವ ಕಾಣೆನು ಕರುಣವೆಂತುಟೋ ದೇವಕಿ ಸುತನ. ಆ ಸೆಳಿತಕ್ಕಂಥ ಸೀರೆಗೆ ಲಯನೇ ಇಲ್ಲ, ದಿಕ್ಕು ತಪ್ಪಿದ ಸೀರೆ ಬರ್ತಾ ಇದೆ ಅಂತೆ ಒಳಗರಿಂದ. ಜನ ಏನನ್ಕಂತಿದ್ದಾರೆ, ಉಗಿದು ಹಾಯ್ಕುವ ಖಳನ ನಿಡುದೋಳುಗಳು ಬಲಿದವು ಅಳ್ಳೆ ಹೊಯ್ದವು ಢಗೆಯಡಾವರವಾಯಿತು ಬಹಳ ಸ್ವೇದ ಜಲಜಡಿಯೇ. ಮೈಯೆಲ್ಲ ಬೆವರು ಕಿತ್ತಿದೆಯಂತೆ, ತೇಗು ಪುಷ್ಪಡ್ತಿದ್ದಾನೆ. ಯಾರು ದುಶ್ಯಾಸನ ಸೆಳಿತಿದ್ದಾನಂತೆ. ಸೆಳೆಯದು ಬಿಡುತ್ತಿಲ್ಲ, ಸೀರೆ ಮುಗೀತಿಲ್ಲ. ತೆಗೆದು ನಿಂದನು ಸೀರೆಯೊಟ್ಟಿಲು ಗಗನವನು ಗಾಹಿಸಿತು. ದೊಡ್ಡ ಬೆಟ್ಟ ಬಿದ್ದಂಗಿದ್ದಿದೆಯಂತೆ ಸೀರೆ. ಗರುವೆಯ ಬಗೆಗೆ ಬೀಸರವಿಲ್ಲ ಬೆರಗಾದುದು ಮಹಾಸ್ಥಾನ. ಆಸ್ಥಾನವೇ ಬೆರಗಾಗಿದೆಯಂತೆ. ಆವಾಗ ಅಂದ್ಕಂತಾರಂತ ಆಸ್ಥಾನದಲ್ಲಿ, ಆ ಮಹಾಸತಿ ಶಿವ ಲಜ್ಜಾ ಮಹೋದಧಿ ಬತ್ತುವುದೇ. ನಿರ್ನಾಮರೇ ಕುಂತೀಸುತರು ಪಥ್ಯರೇ ಪರಾಪವಕೆ. ಆ ಮುಕುಂದನ ದಿವ್ಯನಾಮ ಪ್ರೇಮರಸಕಿದು ಸಿದ್ಧಿಯೆಂದೆನಲು, ಆ ಮಹಾಸ್ಥಾನದಲ್ಲಿ ಬೆಳೆದುದು ಬೆರಗು ಬಿಂಕದಲ್ಲಿ. ಆ ಮುಕುಂದನ ದಿವ್ಯನಾಮದಿಂದ, ಆ ಪ್ರೇಮ ರಸದಿಂದ ಪಾಂಡವರು ಎಷ್ಟು ಚೆನ್ನಾಗಿ ಪಾಂಡವರನ್ನು ರಕ್ಷಿಸ್ತಾ ಇದೆ ಈ ನಾಮ ನೋಡ್ರಪ್ಪ ಎಲ್ಲ ಅಂತ ಹೇಳಿಬಿಟ್ಟು ಆಸ್ಥಾನವೇ ಬೆರಗಾಗಿದೆಯಂತೆ. ಆ ಸಮಯದಲ್ಲಿ ಏನಾಯಿತು, ಭೀಷ್ಮಾದಿಗಳಿಗೆಲ್ಲ ಆಶ್ಚರ್ಯ. ಬೆಗಟಿನಲ್ಲಿ ಮುಖಖೇದ ನಯನಾಂಬುಗಳಾನೊಂದಾಶ್ರು, ಶೋಕದ ಬಗೆಯೊಳುಬ್ಬಿದ ನಗೆಯಲ ಸ್ವೇದದಲ್ಲಿ ರೋಮಾಂಚ, ದುಗುಡದಲ್ಲಿ ಪರಿತೋಷ ಕಂದಿದ ಮೊಗದಲುಜ್ವಲ ವೃತ್ತಿ. ಭೀಷ್ಮಾದಿಗಳೊಳಗೆ ಪಲ್ಲಟಿಸುತ್ತಿದ್ದುದು ಪಡಿ ಮುಹೂರ್ತದಲ್ಲಿ. ಒಂದೇ ಮುಹೂರ್ತದಲ್ಲಿ ಅವರ ಮುಖ ನೋಡಿದರೆ ಮನಸ್ಸಿನಲ್ಲಿ ಬೇಜಾರಿದೆ, ಆದರೆ ಒಂದು ಕಡೆ ಎಲ್ಲೋ ಸಂತೋಷ. ಎಳೆದಂಗೆಲ್ಲ ಸೀರೆ ಯಾವಾಗ ಮುಗಿಯುತ್ತೋ ಮುಗಿಯಲ್ಲೋ ಗೊತ್ತಿಲ್ಲ, ಆದರೂ ಕೂಡ ಎಲ್ಲೋ ಒಂದು ಕಡೆ ಪರಮಾತ್ಮನ ಒಂದು ಆಶೀರ್ವಾದ ಆಕೆಯ ಮೇಲೆ ಆಗಿದೆ ಅಂತಕ್ಕಂಥ ಒಂದು ಸಂತೋಷದಿಂದ ಭೀಷ್ಮಾದಿಗಳು ಒಳಗೊಳಗೆ ಸಂತೋಷ ಪಡ್ತಿದ್ದಾರೆ. ಅವಾಗ ವಿದುರ ಹೇಳಿದಂತೆ ದುಶ್ಯಾಸನಿಗೆ, ಲೇ ದುಶ್ಯಾಸನ,
ವನಿತೆಯನ್ನು ಬಿಡು ಪಾಂಡು ನೃಪ ನಂದನರ ನೀನುಳಿದಂತೆ ಮಾಡುವುದು. ಆ ಹೆಣ್ಣು ಮಗಳನ್ನು ಬಿಟ್ಟು ಬಿಡುವ ಕೆಲಸಕ್ಕೆ ಬರೋದು ನನ್ನ ಮಗನೇ, ಆ ಪಾಂಡು ಏನನ್ನಾದರೂ ಮಾಡ್ಕೆ ಅಂದಾಗ ಪಕ್ಕದಲ್ಲಿ ದುರ್ಯೋಧನ ಇದ್ದ, ಅವನಿಗೆ ಸಿಟ್ಟು ಬಂದ್ಬಿಡ್ತು. ನೀತಿ ಮರುಳನು ವಿದುರ ನೀತನ ಮಾತಿನಲ್ಲಿ ಫಲವೇನು ತೊತ್ತಿರೊಳೀತಳೋದರಿ ಬೆರೆಸುವುದು ಕಲಿ ಕರ್ಣಾಕಳುಹಿಗಳ. ಆ ಬಿದ್ದಿರ್ತಕ್ಕಂಥ ಆ ಸೀರೆಯನ್ನು, ಬೆಟ್ಟದಷ್ಟು ಸೀರೆಯನ್ನು ಕಟ್ಟಿ ಆ ದ್ರೌಪದಿ ತಲೆ ಮೇಲೆ ಹೊರಿಸಿ ಕರ್ಣ ದಾಸಿ ಸಮೂಹಕ್ಕೆ ಇವಳನ್ನು ಹೋಗ ಕೇಳು ಈ ವಿದುರನ ಮಾತು ನಂಬೇಡ ಅಂದಿದ್ದಾನಂತೆ. ಅಷ್ಟೊತ್ತಿಗೆ ದ್ರೌಪದಿಗೆ ಸಿಟ್ಟು ಬಂದ್ಬಿಡ್ತು. ಆಸ್ಥಾನದಲ್ಲಿರ್ತಕ್ಕಂಥ ಭೀಷ್ಮ ದ್ರೋಣ ಇವರನ್ನು ನೋಡಿಬಿಟ್ಟು ಮಾತಾಡ್ತಾಳಂತೆ. ಸೋತನರಸನು ತನ್ನ ನೆನ್ನನು ಸೋತುದನುಚಿತವೆಂಬ ಬೆಡಗಿನ ಮಾತನರಿಯದ ಮೂಢರನು ಸುಡಲೆಂದಳಿಂದು ಮುಖಿ. ಆ ಸ್ಥಾನಕ್ಕೆ ಒಂದು ಪ್ರಶ್ನೆಯನ್ನ ಹಾಕಿದರೆ ಅದನ್ನು ಹೇಳ್ತಕ್ಕಂಥ ಯೋಗ್ಯತೆ ಇವರಿಗೆಲ್ಲ ಇಲ್ಲ. ಧರ್ಮರಾಜ ತನ್ನನ್ನೇ ತಾನು ಸೋದ ಮೇಲೆ ನನ್ನನ್ನು ನೋಡೋ ಅಧಿಕಾರ ಅವನಿಗೆ ಎಲ್ಲಿ ಬಂತು ಅಂತ ಪ್ರಶ್ನೆ ಹಾಕಿದ್ದೀನಿ. ಯಾರಾದರೂ ಉತ್ತರ ಕೊಟ್ಟಿದ್ದೀರಾ? ನೀವು ಕೂಳ್ರು ಅಂತ ಹೇಳ್ಬಿಟ್ಟು ಅವರೆಲ್ಲ ಬೈದಿದ್ದಾಳಂತೆ ಪಾಪ. ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂತಂದರೆ, ಆವಾಗ ಕರ್ಣ ಭೀಮಸೇನ ಇವ್ರನ್ನೆಲ್ಲ ಪಾಂಡವರನ್ನೆಲ್ಲ ಕೆಣಕಿದಾಗ ಪಕ್ಕದಲ್ಲಿರ್ತಕ್ಕಂಥ ದುರ್ಯೋಧನ ಹೇಳ್ತಾನಂತೆ, ಏಕೆ ಕೆಣಕಿದೆ ಕರ್ಣ? ಮೂತಿನ ಬೀಕದಲ್ಲಿ ಬದಗಿಯನು ಸಮರದೊಳೀಕೆ ಅನಿಲಜ ಮುರಿದ ನೆನುತ್ತವೆ ತನ್ನ ಮುಂಜರಗ ನೂಕಿ ತೊಡೆಗಳ ತೋರಿಸುತ್ತ ಲೋಕೈಕ ವೀರನ ನೀಡಿಸಿದ. ಏನು ಭೀಮಸೇನ ಇದನ್ನಲ್ಲ, ಅವನು ಏನು ಬೇಕಾದರೂ ಮಾಡ್ತಾನೆ ಹೇಳು, ನೀನ್ಯಾಕೆ ಕೆಣಕ್ತೀಯಪ್ಪ? ಅವನದೇ ದೊಡ್ಡದು, ನೋಡೋಣ ಆಯ್ತು ತಾಕತ್ತಿದ್ರೆ ಬರಲಿ ಅಂತ ಹೇಳಿಬಿಟ್ಟು ಅವನ ಪಂಚೆಯನ್ನು ಪಕ್ಕಕ್ಕೆ ಸರಿಸಿ ಆ ತೊಡೆಯನ್ನು ಒಂದ್ಸಾರಿ ತಟ್ತಾನಂತೆ. ಭೀಮಸೇನಿಗೆ ಸಿಟ್ಟು ಬಂದ್ಬಿಡ್ತು. ಕಟ ಹಲ್ಲು ಕಡಿದು ಬಿಟ್ಟ, ರೋಮ ಎಲ್ಲ ಝಳಪಿಸಿಬಿಡ್ತು. ಆವಾಗ ಧರ್ಮರಾಜನ ಸನ್ನೆಯಿಂದ ಅರ್ಜುನ ಅವನನ್ನು ಸುಮ್ಮನೆ ಮಾಡಿದಂತೆ ಆ ಸಿಟ್ಟನ್ನು ಕಡಿಮೆ ಮಾಡಿದ್ದಾನೆ. ಭೀಮಾ, ಮುಂದಿನ ಯೋಚನೆಯನ್ನು ಮಾಡು. ಅಣ್ಣ ಧರ್ಮರಾಜನ ಧರ್ಮದ ಆಜ್ಞೆಯನ್ನು ಮೀರ್ತಾ ಇದೆಯೇ ನೀನು, ನಿನಗೆ ಸ್ವಲ್ಪ ಜ್ಞಾನ ಇರಲಿ ಅಂತ ಹೇಳಿಬಿಟ್ಟು ಅರ್ಜುನ ಭೀಮನನ್ನು ಸಮಾಧಾನ ಮಾಡಿದ್ದಾನೆ. ಅವಾಗ ಏನಾಯ್ತಪ್ಪ ಅಂತಂದರೆ, ಅಷ್ಟೊತ್ತಿಗೆ ದುರ್ಯೋಧನ ಹೇಳಿಬಿಟ್ಟ, ಕರ್ಕೊಂಡೋಗಿ ಇವಳನ್ನ ಒಂದು ದಾಸಿಯ ಸಮೂಹಕ್ಕೆ ಬಿಟ್ಟುಬಿಡು ಅಂದ್ರೆ ಅವನು ರಾಕ್ಷಸಾಂಶ ಸಮೂಹನಾಗಿರ್ತಕ್ಕಂಥ ದುಶ್ಯಾಸನ ಅವಳ ರೆಟ್ಟೆಯನ್ನು ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ರೆ ಆಯನ್ ಬಡ್ಕಂತಾಳಂತೆ. ಮಾಡಿಸೈ ಕಾಂಗೇಯ ಗುರು ನಿಮ್ಮಾಡೆಯಡಿ ಕೃಪೆಯ ಮಾಡೈ ರಾಣಿ ವಾಸಂಗಳಿರ ನಿಲ್ಲಿಸಿದ್ರೆ ನಿಮ್ಮ ಬೈದು ನನ್ನ. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ ನನ್ನನ್ನು, ಆ ದುಶ್ಯಾಸನನನ್ನು ಕೈಯಿಂದ ನನ್ನನ್ನು ಬಿಡಿಸಿರಿ. ಪ್ರಾಣವಿದ ಕೊಳ ಹೇಳಿರವು, ಬೇಕಾದ್ರೆ ಪ್ರಾಣ ತೆಗೆದು ಬಿಡಲಿ, ಮರ್ಯಾದೆ ತೆಗೆಯೋದು ಬೇಡ. ಸಾಕೂಣೆಯವ ಹೊರಲಾರೆ, ಅವಮಾನ ಹೊರಕ್ಕಾಗ್ತಿಲ್ಲ ನನಗೆ. ಎನ್ನುತ್ತಾ ರಾಣಿ ಹಲುಬಿದಳು, ಒಡೆ ಗುರುಚಿ ಹೆಣಗಿದಳು. ಏನು ಕೊಸರುತ್ತಿದ್ದಾಳಂತೆ, ಬಿಡ್ತಿಲ್ಲಂತೆ, ಒದ್ದಾಡ್ತಿದ್ದಾಳಂತೆ. ದರ ಎಳ್ಕೊಂಡು ಹೋಗ್ತಾ ಇದ್ದಾನಂತೆ. ಆವಾಗ ಇವನು ದುರ್ಯೋಧನ ಸುಮ್ಮನಿರ್ಬೇಕಲ್ಲ. ಎಲೆಗೆ ನಿನ್ನವರೇನ ಮಾಡುವರು, ಒಲೆಯೊಳಡಗಿದ ಕೆಂಡ ವಿವರಗಳಿಕೆ. ಒಲೆಗಿರ್ತಕ್ಕಂಥ ಕೆಂಡಕ್ಕೆ ನೀರನ್ನು ಹಾಕಿದರೆ ಅದೇನು ಪ್ರಕಾಶಮಾನವಾಗಿ ಉರಿಯುತ್ತಾ? ಲೇ ದ್ರೌಪದಿ, ನಿನ್ನೋರು ನನ್ನ ಏನು ಮಾಡ್ತಾರೆ? ಕಳನು ತೊಡೆಗಳ ತೋರಿಸಿದ, ಮತ್ತೆ ತೊಡೆಯನ್ನು ತೋರಿಸಿ ಪಟ ಪಟ ಧಟ ಧಡ ಅಂತ ತೊಡೆಗೆ ಹೊಡ್ಕೊಂಡಿದ್ದಾನಂತೆ. ಅವಾಗ ಭೀಮಿಗೆ ಸಿಟ್ಟು ಬಂದುಬಿಡ್ತು. ಕಡಲ ತೆರೆಗಳ ತರುಬಿ ತುಡುಕುವ ಒಡಬನಂದದಿ, ಮೇಘ ಪಟಲವ ಒಡೆದು ಸೂಸುವ ಸಿಡಿಲಿ ನಂದದಿ, ಸಭೆಯೊಳಡ ಹಾಯ್ದ ಕುಡಿ ಕುಠಾರ ನರಕುತವನು ತಡೆಗಡಿಸು ಯೋಧನ ನೂರುಗಳನ್ನು ಇಮ್ಮಡಿಸಿ ಮುನಿಯಲ್ಲಿ ಧರ್ಮಸುತನೆನುತೆದ್ದನ ಭೀಮ. ಧರ್ಮರಾಜನ ಧರ್ಮದ ಮೇಲೆ ಮೀರ್ತಿದ್ದೀನಿ, ಅವನಿಗೆ ಎಷ್ಟೇ ಸಿಟ್ಟು ಬರಲಿ ಬಿಡಲ್ಲ. ಕುಡಿ ಕುಠಾರನ ರಕುತವನು, ಅವನ ತೊಡೆಯನ್ನು ಈಗಲೇ ನಾನು ಹೊಡೆದು ಬಿಡ್ತೀನಿ, ಅವನ ರಕ್ತವನ್ನು ಕುಡಿದು ಬಿಡ್ತೀನಿ ಅಂತ ಹೇಳಿಬಿಟ್ಟ ಭೀಮಸೇನ. ಮತ್ತೆ ಸಿಟ್ಟು ಬರದಂಗಿರ್ತದೆ ತೊಡೆ ತೋರಿಸಿದರೆ. ಅಷ್ಟೊತ್ತಿಗೆ ಮತ್ತೆ ಅರ್ಜುನ ಹೋಗಿಬಿಟ್ಟು ಧರ್ಮರಾಜ ಇಬ್ಬರು ಕೂಡ ಅವನನ್ನು ಸಮಾಧಾನ ಮಾಡಿದ್ದಾರೆ. ಅಪಾ ಭೀಮ, ಸುಧಾರಿಸು, ಪರಮಾತ್ಮ ಇದನ್ನು ಕಾಪಾಡೋನು. ಭೀಮಸೇನಿಗೆ ಸಿಟ್ಟು ಬಂದ್ಬಿಡ್ತು. ಹೇಳ್ತಾನಂತೆ, ಉರಿವ ಕೋಪಾಗ್ನಿಯಲ್ಲಿ ಕರ್ಣನ ಶಿರವ ಭಾಂಡದಲ್ಲಿವನ ನೊರೆ ನೆತ್ತರಿನಲ್ಲಿ ಅಗ್ರಜನ ಕೊಬ್ಬಿದನೆ ನನ್ನ ಕೊಯ್ದು ದುರುಳ ಶಕುನಿಯ ಕಾಳಿಜದೊಡೆ ಒಡೆವೆರಸಿ
ಕುದಿಸಿ ಮಹೋಗ್ರಭೂತದ ನೆರವಿ ಗುಣಲಿಕ್ಕುವೆನು ಸತಿ ಹೇಳಿಂದನ. ಈ ನನ್ನ ಮಕ್ಕಳ ನೆಲ ಖಂಡಮಯವಾಗಿ ಕತ್ತರಿಸಿಬಿಟ್ಟು ಭೂತ ಪ್ರೇತ ಪಿಶಾಚಾದಿಗಳಿಗೆ ಎಡೆಯನ್ನು ಇಡ್ತೀನಿ ಅಂತ ಭೀಮ ಕೂಗಿಬಿಟ್ಟಿದಾನಂತೆ. ಒಬ್ಬೆನೇ ಧರ್ಮಜನ ಧರ್ಮದ ಡೊಂಬನಿ ಮುದುಗುರುಡ ನಿಕ್ಕಿದ ನಂಬಿಕೆ ವಿಷ ವಹಿಸಲೇ ತಲೆಗೆ ತಲೆಗೇರಿತಗ್ರಜನ. ನಂಬಿಕೆ ಅನ್ನತಕ್ಕಂಥ ಒಂದು ವಿಷ ಆ ಧೃತರಾಷ್ಟ್ರ ನಮ್ಮಣ್ಣ ಭೀಮಸೇನೆ ಕುಡಿಸಿದ ನನ್ನ ನೆತ್ತಿಗೇರಿದೆ. ಸುಮ್ಮನೆ ಬಿಡ್ತೀನಿ ನನ್ನ ಮಕ್ಕಳನ್ನೆಲ್ಲ. ಇಳಿತನರ್ಜುನನ ಸಭಾಮಂಡಲದ ವೇದಿಕೆ ನಹ ಧರ್ಮಜನುಳಿವನೇ ನುಡಿಯನು. ಧರ್ಮ ಧರ್ಮರಾಜ್ ಬಂದು ತಿರುಗಾ ಸುಧಾರಿಸಿದಂಗೆಲ್ಲ. ಇವನು ಯಾರು? ಅರ್ಜುನ ತಿರುಗಾ ನೆಗರಾಡ್ದಂಗೆಲ್ಲ. ಹಿಡಿದನು ವೃಕೋದರನ ಭೀಮಸೇನನ್ನು ಹಿಡ್ಕೊಂಡಂತೆ. ಆವಾಗೇನಾಯಿತು? ಆವಾಗ ಪ್ರತಿಜ್ಞೆಯನ್ನು ಮಾಡ್ತಾನೆ ಭೀಮಸೇನ ಒಂದು ಸಭೆಯಲ್ಲಿ. ಮಾಡಲದು ಕೌರವರ ನೂರ್ವರ ಗೋಣಬನ ಕಾಳೆಗದೊಳೆನ್ನಯ ಕೇಣಿ. ಆಯ್ತು, ಇಷ್ಟೊತ್ತೇನೋ ಆಗೋಯ್ತು. ಈ ಇಂಥ ಕೆಲಸಕ್ಕೆ ಬರದೇ ಇರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ದುರ್ಯೋಧನ 101 ಜನ ಇದ್ದಾರಲ್ಲ, ಈ ನನ್ನ ಮಕ್ಕಳನ್ನೆಲ್ಲ ನನ್ನ ಗದೆಗೆ ಕೇಳಿ ಕೊಟ್ಟಿದ್ದೀನಿ, ಒಪ್ಪಂದ ಕೊಟ್ಟಿದ್ದೀನಿ. ತನ್ನಯ ಗದೆಗೆ ದುರ್ಯೋಧನನ ತೊಡೆಗಳಿಗೆ ವಾಣಿಯವು. ನನ್ನ ಗದೆಗೆ ದುರ್ಯೋಧನನ ತೊಡೆ ಆಹುತಿ. ದುಶ್ಯಾಸನನ ತನಿ ಶೋನಿತವತ ಕುಡಿಯದಿರೆ ನಿನ್ನಾಣೆ ಸೆರಗಿ ಸೈರಣಿಗಿದುವೇ ಫಲವೆಂದು ಒದರಿದನು. ನಿನ್ನಾಣೆ ದ್ರೌಪದಿ. ದುರ್ಯೋಧನ ಈ ದುಶ್ಯಾಸನನ ಒಂದು ರಕ್ತವನ್ನು ಕುರುಕ್ಷೇತ್ರದ ರಣರಂಗದಲ್ಲಿ ಇವನ ಎದೆಯನ್ನು ಬಗಿದು ಕುಡಿಯದೇ ಇದ್ದರೆ, ಇವನ ಕರುಳನ್ನು ನಿನ್ನ ತಲೆಗೆ ಮುಡಿಸದೇ ಇದ್ದರೆ ನಾನು ಭೀಮನೇ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದನಂತೆ. ತಿರುಗೇಳ್ತಾನಂತೆ ಭೀಮ. ಧರಣಿ ಜಲಾಪಾವಕ ಸಮೀರಾದ್ಯರುಗಳಿರ ಶಕ್ರನೈಋತ ವರುಣ ವಾಯು ಕುಬೇರ ಯಮರೆಂಬ ಅಖಿಳ ದಿಗದಿಪರು ಬರೆದುಕೊಂಡಿರಿ. ಅಷ್ಟದಿಕ್ಪಾಲಕರು ದೇವತೆಗಳು 330 ಕೋಟಿ ಜನ ದೇವತೆಗಳು. ನೀವೆಲ್ಲರೂ ಕೂಡ ಬೇಕಾದ್ರೆ ಬರೆದಿಟ್ಕೊಳ್ಳಿ ಭಾಷೆಯನ್ನು. ಸುರ ನರ ಫಣಿಹೂರಜವೆಂಬ ಭೀಮನ ಧರದುರದ ತಟ್ಟಣೆಗೆ ಧೃತಿಗೆಟ್ಟುದು ಸುರಸ್ತೋಮ. ನಾನು ಹೇಳ್ತಾ ಇರ್ತಕ್ಕಂಥ, ನಾನು ಮಾಡ್ತಾ ಇರ್ತಕ್ಕಂಥ ಪ್ರತಿಜ್ಞೆಯನ್ನು ಬೇಕಾದ್ರೆ ನೀವು ಬೇಕಾದ್ರೆ ಬರ್ಕೊಂಡಿರಿ, ನಾನು ಅದನ್ನು ಮುಂದೆ ನಡೆಸ್ತೀನೋ ಇಲ್ಲ ನೋಡ್ಕೊಂಡಿರಿ ಅಂದ್ಬಿಟ್ಟಾಗ ಎಲ್ಲ ಸುಮ್ಮನೆ ಹತ್ತಿರಲ್ಲೋಗ್ಬಿಟ್ಟಿದೆ ಅಂತ ಸಭೆ. ಬರಸಿರೈ ಭಾಷೆಯನ್ನು ದೇವಾಸುರರ ಸಾಕ್ಷಿಯಲಾಯದು. ಆಯು ಕರ್ಣನ ಕೊರಳಿಗೆ ಎನ್ನಯ ಬಾಣ ಕುಂಗುರ ಉಡಿಕೆಯಿಂದಿರಲಿ. ಅರ್ಜುನ ಎದ್ಬಿಟ್ಟ. ನನ್ನ ಬಾಣಕ್ಕೆ ಕರ್ಣನ ತಲೆನೇ ಉಂಗುರ, ಅವನ ತಲೆಯನ್ನು ತೆಗಿತೇ ಇದ್ದಿರ್ತೇನೆ ನಾನು, ಅರ್ಜುನನೇ ಅಲ್ಲ. ಸುರನರೋರಗರು ಸುರನರೋರಗರರಿಯರು ಎಂದಬ್ಬರಿಸಿದನು ಕಲಿಪಾರ್ಥ. ಅರಿದಿರಿ ಎಂದು ಕೇಳ್ರಿ ನೀವು. ಸುರ ನರೋರಗ ಯಕ್ಷ ಕಿನ್ನರ ಕೆಂಪುರುಷರಿರ ಪ್ರತಿಜ್ಞೆಯನ್ನು ಮಾಡ್ತಿದ್ದೀನಿ ಎಂದಾಗ ಶಕುನಿಯ ಶಿರಕ್ಕೆ ಕೊಟ್ಟೆನು ಸಂಚಕಾರವನಿಂದ ಸಹದೇವ ಇದ್ದ. ಶಕುನಿಯ ಪ್ರಾಣವನ್ನು ನಾನು ತೆಗಿತೀನಿ, ಪಣ ಆ ಒಂದು ಇದು ಪ್ರತಿಜ್ಞೆ ಅಂತ ಹೇಳಿದನಂತೆ. ಅರಸ ಕೇಳ ಆಶ್ಚರ್ಯವನು ಗಜಪುರದೊಳಗೆ ನೆಲ ಬಾಯಿ ಬಿಟ್ಟುದು. ಸುರಿದು ದರುಣಾಂಬುವಿನ ಮಳೆ ತತ್ಪುರದ ಮಧ್ಯದಲ್ಲಿ ಅಪಶಕನುಗಳಾಗ್ತಿದವಂತೆ. ನೆಲನೇ ಬಾಯಿ ಬಿಡ್ತಿದೆಯಂತೆ, ರಕ್ತದ ಮಳೆ ಸುರಿತಾ ಇದೆಯಂತೆ. ಇಷ್ಟೆಲ್ಲ ಆದಮೇಲೆ ಏನಾಯ್ತಪ್ಪ ಅಂತಂದರೆ ಭೀಷ್ಮಾಚಾರ್ಯ ಹೇಳ್ತಾರಂತೆ, ಭೂತಕ್ಷೋಭವಿದು ನಿರ್ದಹಿಸುವುದು ಕುರುಕುಲವನು ಅಕಟಿ ಮಹಿಳೆ ಹೊರಲಿದರೆ ಅಮರನಿಕರಕ್ಕೆ ದೈವ ಕೃತವಿದಲೆ. ಅಲ್ಲಯ್ಯ, ಹೋಗಿ ಸೀರೆ ಸೆಳೆದಿದ್ದೀರಲ್ಲ, ಸಾಮಾನ್ಯ ಬಿಡುತ್ತಾ ನಿಮ್ಮನ್ನು ಗ್ರಾಚಾರ. ಕುಹಕಿ ಮಕ್ಕಳ ನಿಕ್ಕಿ ಮೌನದೊಳಿ ಹರೇ ಬಾ ಧೃತರಾಷ್ಟ್ರ. ಧೃತರಾಷ್ಟ್ರ, ಈ ದರಿದ್ರ ನನ್ನ ಮಕ್ಕಳಿಗೆ ಕೆಲಸವನ್ನು ಇಂಥ ಕೆಟ್ಟ ಕೆಲಸ ಒಪ್ಪಿಸಿ ಬಾಯಿ ಮುಚ್ಕೊಂಡು ಸುಮ್ಮನಿದೆಯಲ್ಲೋ. ಪಾಂಡವ ಮಹಿಳೆಯನ್ನು ಸಂತೈಸು ನಡೆ ಎಂದನ ಭೀಷ್ಮ. ಆ ಪಾಂಡವರನ್ನ ಸಮಾಧಾನ ಮಾಡಿ ನಡಿ ಅಂದಾಗ ಧೃತರಾಷ್ಟ್ರ ಬರ್ತಾನಂತೆ. ಸೀದ ಬಂದ ಪಾಂಡವರ ಹತ್ರಕ್ಕೆ ಖೇದಮಿಗೆ ನಡೆ ತಂದು ನೃಪತಿ ತಳೋದರಿಯ ನುಡಿಸಿದನು. ಧೃತರಾಷ್ಟ್ರ ಬಂದು ಆ ದ್ರೌಪದಿಯನ್ನು ಮಾತಾಡಿಸ್ತಾನೆ. ಮಗಳೇ, ವಿಷಾದವನು ಬಿಡು, ಮಾತ ಮನ್ನಿಸು ಮಾವನ ನಿನಗೆ. ಅಮ್ಮ, ನಿಮ್ಮ ಮಾವನಮ್ಮ ನಾನು, ಕ್ಷಮಿಸಮ್ಮ ನಮ್ಮನ್ನು, ಇಂಥ ಕೆಟ್ಟ ಕೆಲಸ ಮಾಡಿದ್ದಾರೆ ನನ್ನ ಮಕ್ಕಳು. ಈ ದುರಾತ್ಮರ ಮಾತು ಬೇಡ, ವಿಭೇದವೇ ದುಶ್ಯಳೆಗೆ
ನಿನಗೆಂದಾಧರಿಸಿ ನುಡಿದನು ವಿಪತ್ತಿನಲ ಮಹಾಸತಿಗೆ. ನನ್ನ ಮಗಳು ದುಶ್ಯಳೆನು ಒಂದೇ, ನೀನು ಒಂದೇ, ನನ್ನ ಮಗಳಿದ್ದಂಗಮ್ಮ ನೀನು. ಮಗಳ ಹೆನು ಸೊಸೆಯ ಹೆನು ನಿಮ್ಮಯ ಮಗನ ಕಣ್ಣಿಗೆ, ಕಾಳಕೂಟದ ಮಗಳೋ ಸೊಸೆಯೋ ನಾದಿನಿಯೋ ಬೆಸಗೊಳ್ಳಿ ನಿಮ್ಮವನ. ನಿಮ್ಮೋನ್ ಕೇಳ್ರಿ, ನನ್ನ ಮಗಳೇ ಸೊಸೆಯೇ ನಾದಿನಿನೇ, ನನ್ನನ್ನು ಏನು ಅಂದ್ಕೊಂಡಿದ್ದಾನೆ ಕೆಲಸಕ್ಕೆ ಬರೋದು ನನ್ನ ಮಗ. ಅಗಡು ಮಾತಿದ ನಿಮ್ಮ ಮಕ್ಕಳ ವಿಕಟತನ ಗಂಜಿದರೋ, ನನ್ನ ಗಂಡಂದ್ರನ್ನ ಹೆದರಿದರೆ ನಿನ್ನ ಮಕ್ಕಳ ಒಂದು ಪರಾಕ್ರಮಕ್ಕೆ ಅಂದ್ಕಬೇಡ. ದುರಿತದ ಸೊಗಡಿ ಗಂಜಿದರೋ ವೃಥ, ಮುಂದೆ ಪಾಪಕ್ಕೆ ಅಂಜಿದ್ರ ಅಥವಾ ಧರ್ಮವನ್ನು ಉಳಿಸೋದಕ್ಕೆ ಇವರು ಹೆದರ್ತಾ ಇದ್ದಾರ ಅನ್ನೋ ಪ್ರಜ್ಞೆ ನಿನಗಿರಲಿ ಅಂತ ಹೇಳಿದ್ವಿ. ತಾಯೇ ಬೇಡವು ಅರವತಾನನ್ಯಾಯದಲ್ಲಿ ನಿಮ್ಮನ್ನು ನಿರರ್ಥಕನೋ ವಹಿಸಿದೆನು. ಏನೋ ನೆನೆದಿರಿ ಸರ್ವಾಪರಾಧವನ್ನು, ನಾನು ಮಾಡಿರ್ತಕ್ಕಂಥದ್ದು ಅಪರಾಧ, ನಮ್ಮ ತಪ್ಪಾಯಿತು, ಕ್ಷಮೆ ಇರಲಿ ಅಂತ ಎಲ್ಲರೂ ಕ್ಷಮೆ ಕೇಳಿದಂತೆ ಯಾರು ಧೃತರಾಷ್ಟ್ರ. ಅವಾಗ ಏನಾಯ್ತಪ್ಪ ಅಂತಂದರೆ, ತಿರುಗಾ ಕರ್ಣ ಮತ್ತು ದುರ್ಯೋಧನ ಇಬ್ಬರೂ ಕೂಡ ಭೀಮಸೇನನ್ನು ರೇಗಿಸ್ತಾರೆ. ಅವನಿಗೆ ಇನ್ನು ತಿರುಗಿ ಮತ್ಸಿದ್ನು. ಗುಡುಗುಡಿಸಿದನು ರೋಷವಕ್ನಿಯ ತಡಿಯ ಹೊಕ್ಕನು ಬಿಗಿದ ಹುಬ್ಬಿನ ಬಿಡೆಯ ಬಬರಿಯ ಲಳಿಯ ಲವಣಿಯ ಲೋಚನದ್ವಯದ. ಸುಮ್ಮನೆ ಕಣ್ಣಿನಲ್ಲಿ ಕಿಡಿ 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 ಸುರಿತಾ ಇದ್ದವಂತೆ ಭೀಮಸೇನನಿಗೆ. ಕಡು ಮುಣಿಸಿನಲ್ಲಿ ಉಬ್ಬಟೆಯ ಮಾರುತಿ ಕಡುಹಿನಲ್ಲಿ ಭುಗು ಭುಗಿಪ ಭಾರಿಯ ಕಿಡಿಗೆದರಿ ನೋಡಿದನು ಬಾಗಿಲ ಲಾಳವಿಂದಿಗೆಯ. ಏನು ಉಚ್ಛ್ವಾಸ ನಿಶ್ವಾಸದಲ್ಲಿ ಅಗ್ನಿ ಬರ್ತಾ ಇದ್ದರೆ ಬೆಂಕಿ, ಅವಾಗ ಲಾಳವೆಂಡಿಗೆ ಅಂತ ಅಂದರೆ ಬಾಗಿಲ ಗಡಿಯನ್ನು ನೋಡಿದನಂತೆ. ಈ ಗಡಿ ತಗೊಂಡೋಗಿ ನನ್ನ ಮಕ್ಕಳನ್ನೆಲ್ಲ ಅಪ್ಪಳಿಸಿಕೊಂಡು ಬಿಡ್ತೀನಿ ಅಂತ ಅವಾಗ ಧರ್ಮರಾಜನವನನ್ನು ಸಮಾಧಾನ ಮಾಡಿದ್ದಾನೆ. ಕೊನೆಗೆ ಬಾವರು ಕೋದರನ ಕುಲವಾ ಸಹದೇವ ಬಾರೈ ತಮ್ಮ ಫಲಗುಣ ದೇವಿಯರು ನೀವು ಬನ್ನಿ ಎನ್ನಲು ಅವನೀಶನೈ ತಂದು ಎಲ್ಲರನ್ನು ಕರ್ಕೊಂಬಂದಂತೆ. ಧೃತರಾಷ್ಟ್ರನ ಕಾಲಿಗೆ ಬೀಳ್ರಿ, ದೊಡ್ಡಪ್ಪನ ಕಾಲಿಗೆ ಅನ್ನಂತೆ. ಆವುದೈ ಕರ್ತವ್ಯ ನೀವೇ ದೈವ ಗುರುಪಿತರೆಂದು ಮಿಗೆ ಸಂಭಾವನೋಕ್ತಿಯ ನಾಡಿದನು ಧೃತರಾಷ್ಟ್ರ ಭೂಪತಿಗೆ. ನೀವೇ ದೇವರು, ನೀವೇ ದೊಡ್ಡಪ್ಪ. ಏನು ಹೇಳ್ರಿ ದೊಡ್ಡಪ್ಪ, ಏನು ಸಮಾಚಾರ? ಆಯಿತು, ಆಗಿದ್ದಾಗೋಯ್ತು ಅಂತಿರಲ್ಲ, ನಾವು ಕೂಡ ಬಿಟ್ಟಿದ್ದೀವಿ. ಅವಾಗ ಅವನಂತನಂತೆ, ಎನ್ನ ನೀಕ್ಷಿಸಿ ಮಗನೇ ಮರೆ ನಿನಗನ್ನೆಳೆ ಗಾಂಧಾರಿ. ಅಲ್ಲಪ್ಪ, ನನ್ನನ್ನು ನೋಡಿ ಮರಿಯಪ್ಪ ನೀನು. ಈ ಕೃತಕೃತ್ಯಗಳನ್ನೆಲ್ಲ, ನನ್ನ ಮಕ್ಕಳು ಮಾಡಿರ್ತಕ್ಕಂಥ ಕೆಲಸಕ್ಕೆ ಬರೋದಿರೋ ಕೆಲಸ ನನ್ನ ನೋಡಿ ಮರಿಯಯ್ಯ. ಪಿತನೆಂಬೆನ್ನಗಾಬಿರಿ ವೃದ್ಧನೆಂದು ಗದಾಕ್ಷತಾನಿಗ ಕುರುಡ ಅಂತ ಮರಿರಯ್ಯ, ಕಣ್ಣಿಲ್ಲ ಅಂತ ಮರಿರಯ್ಯ. ಮನ್ನಿಸುವಿರೆಲೆ ಮಕ್ಕಳಿರ ಸಂಪನ್ನ ಸತ್ಯರು ನೀವು, ನೀವೇ ಸತ್ಯವಂತರಪ್ಪ. ಕರ್ಮಿಗಳೆನ್ನವರು ನನ್ನ ಮಕ್ಕಳ ಮಹಾಪಾಪಿಗಳು. ದೋಷಾಭಿಸಂಧಿಯ ಮರೆದು ಕಳೆಯೆಂದ, ಅವರ ಒಂದು ದೋಷವನ್ನು ನೀವು ಮರ್ತು ಬಿಡ್ರಿ. ತರಿಸಿದನು ಮಣಿವರ್ಗದ ಅಮಲಾಂಬರವನಂಬುಜ ಮುಖಿಗೆ ರತ್ನಾಭರಣವನು ವಿವಿಧಾನುಲೇಪನ ಚಿತ್ರ ಸಂಪುಟವ. ಆವಾಗ ಆ ದ್ರೌಪದಿಗೆ ಎಲ್ಲ ಉಡುಗೆಯ ತೊಡುಗೆಯನ್ನು, ರತ್ನವನ್ನು, ಆಭರಣ ಅಲಂಕಾರಗಳನ್ನು, ಗಂಧಾನುಲೇಪನಗಳನ್ನು ಎಲ್ಲವನ್ನು ತರಿಸಿದನಂತೆ. ಯಾರು? ಧೃತರಾಷ್ಟ್ರ. ಯಾರಿಗೆ? ದ್ರೌಪದಿಗೆ. ಅರಸನಿತ್ತನು ವೀಳೆಯವ ಕರ್ಪೂರದ ತವಲಾಯುಗಳನ್ನು ಅಭ್ಯಂತರ ಕಿವರ ಕಳುಹಿದನು ಗಾಂಧಾರಿಯನ್ನು ಕಾಣಿಸಿದ. ಕರ್ಕಂಡೋ ಗಾಂಧಾರಿಯನ್ನು ತೋರಿಸಿದನಂತೆ. ಅವ ಗಾಂಧಾರಿ ಅಂತಳಂತೆ, ನೋಡಲಾಗದು ಮಕ್ಕಳಿರ ಕುಲಗೇಡಿಗನ ಕಪಟವನು, ನಮ್ಮನ್ನು ನೋಡಿ ಮರೆಯುವುದು ಪಾಂಡುವೆಂದಿಹುದು ಅಂಧಭೂಪತಿಯ. ಧೃತರಾಷ್ಟ್ರನನ್ನ, ನಿಮ್ಮ ದೊಡ್ಡಪ್ಪನನ್ನ ಸಾಕ್ಷಾತ್ ನಿಮ್ಮ ಅಪ್ಪ ಅಂದ್ಕೊಳ್ರಪ್ಪ, ನನ್ನನ್ನೇ ನಿಮ್ಮಮ್ಮ ಅಂದ್ಕೊಳ್ರಿ. ನಾಡೇ ನೊಂದವು ತಾಯೇ ಬಾ ಮಗನ ಮಾಡಿದನು ಚಿತ ಕರ್ಮವು, ಎಲ್ಲವ ಮಾಡಿದೆನು ತಾನೆಂದು ಎಂದಳ ದ್ರೌಪದಿಗೆ ಗಾಂಧಾರಿ. ಅಮ್ಮ, ತಾಯಿ, ಮಗಳೇ ಬಾರಮ್ಮ, ನನ್ನ ಮಗ ಮಾಡಿರ್ತಕ್ಕಂಥ ಅನುಚಿತ ಕರ್ಮ ಎಲ್ಲವನ್ನ ಮರಿಯಮ್ಮ, ಅವನನ್ನು ಕ್ಷಮಿಸಮ್ಮ ಅಂತ ಕೇಳಿದಳಂತೆ. ಅವಾಗ ಆಯಮ್ಮಗೆ ಸಿಟ್ಟು ಬಂದ್ಬಿಡ್ತು. ಹೆರರನೆಂಬುದು ಕೂಳತನವೇ ನರಿಯದವರೇ ಪಾಂಡುಸುತರೆಂದು ಉರುಬೇಲಿ ಭಿನ್ನವೇ. ಅಲ್ಲ, ನಮ್ಮೋರೇನು ಅಮಾಯಕರಲ್ಲ, ಆದರೆ ಇವನು ಕೂಳ ಅಂತ ಬಿಟ್ಟಿದ್ದಾರೆ ಅಷ್ಟೇ ಅಂದ್ಲಂತ ಅಮ್ಮ. ಅಷ್ಟು ಬೇಜಾರಾಗ್ಬಿಟ್ಟಿದೆ ಅವನಿಗೆ. ಸಾಕು ನೇಮವ ಕೊಡಿಯನುತ ಕುಂತಿ ಕುಮಾರರು ಬೀಳುಕೊಂಡರು. ಅಮ್ಮ ಸಾಕು, ಈಗ ಆಗಿದ್ದೆ ಸಾಕು, ಮರ್ಯಾದೆ
ಸರಿ, ನೀವು ಉಪಚಾರ ಮಾಡಿದರೆ ಸಂತೋಷ, ನಮ್ಮನ್ನು ಬೀಳ್ಕೊಡ್ರೆ ನಾವು ಹೋಗ್ತೀವಿ ಅಂತ ಬೇಡಿಕೊಂಡ್ರಂತೆ. ನೂಕಿ ಹೊಕ್ಕುದು ದಾರ ಮಟ್ಟದಲ್ಲಿ ವರ ಪರಿವಾರ. ಇವರು ಹೊರಟ ತಕ್ಷಣ ಅವರ ಪರಿವಾರ ಎಲ್ಲ ಹೊರಟಿತು. ತೋಕಿದವು ಗುರಿಗಳು ಎಡಬಲದ ಆಕೆಯಲ್ಲಿ ಪಾಂಡವ ಕುಮಾರ ನೀಕ ಬೆರೆಸಿತು ಗಜತುರಗರ ತಪಾಯದಳ ಸಹಿತ. ಆನೆ ಕುದುರೆ ಸೈನ್ಯದ ಸಮೇತ ಅವರು ಮತ್ತೆ ಇಂದ್ರಪ್ರಸ್ಥಪುರಕ್ಕೆ ಹೊರಟಿದ್ದಾರಂತೆ. ಕಳದೆವೇ ಕಳರೊಡ್ಡಿದಿರುಬಿನ ಕುಳಿಕವನ್ನು ಕುಳಿಗಳನ್ನು ಧರ್ಮರಾಜ ಅನ್ಕಂತಾನಂತೆ, ಕಳೆದು ಬಿಟ್ಟುವಲ್ಲಪ್ಪ, ಈ ಕಳ ನನ್ನ ಮಕ್ಕಳು ಒಡ್ಡಿರತಕ್ಕಂಥ ಕುಳಿಗಾನು ಕಷ್ಟ ಕಾರ್ಪಣ್ಯದ ಅಗ್ನಿ ಪರೀಕ್ಷೆಯಿಂದ ನಾವು ಗೆದ್ವಿ. ಕೈ ತಪ್ಪ ಮಾಡದೆ ಸಲಹಿದೆವೇ ಸತ್ಯವನ್ನು ಸುಜನರ ಕಲೆಗೆ ಸಂಧ್ಯವಲೇ. ಸತ್ಯವನ್ನು ಇವತ್ತು ನಾವು ಉಳಿಸಿ ಒಳ್ಳೆ ಪುಣ್ಯಾತ್ಮರ ಒಂದು ಸಾಲಿಗೆ ನಾವೆಲ್ಲ ಸೇರಿದ್ದೀವಿ. ಕಳವಳದ ಕಡುಗಡಲುಳು ಆಳದೆ ಸುಳಿದ ವಿತ್ತಲು ಶಿವ ಶಿವ. ಅನುಮಾನ ಇಲ್ಲದೆ ಪರಮಾತ್ಮನನ್ನು ನಂಬಿದ್ದೀವಿ, ಇವತ್ತು ಅವನು ಕಾಪಾಡಿದ್ದಾನೆ. ಶಿವ ಶಿವ ಯದು ಕುಲ ತಿಲಕ ಗದುಗಿನ ವೀರ ನಾರಾಯಣನ ಕರುಣದಲ್ಲಿ. ಶಿವ ಶಿವ ಇದು ಕುಲ ತಿಲಕ ಗದುಗಿನ ವೀರ ನಾರಾಯಣನ ಕರುಣದಲ್ಲಿ. ಆ ಯದುಕುಲ ತಿಲಕನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಅನುರೇಣು ದ್ರಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥ ಜಗನ್ನಿಯಾಮಕನಾಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ ಕೃಷ್ಣನ ಒಂದು ಆಶೀರ್ವಾದದಿಂದ ನಾವೆಲ್ಲ ಬದುಕಿದ್ದೀವಿ ಅಂತ ಹೇಳಿದಾಳೆ ಅಂತ ಈ ಸಂಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.